ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಇಂಡಸ್ಟ್ರಿಯಲ್ ವಿಸಿಟ್, ಕಾಲೇಜಿಂದ ಇಂಡಸ್ಟ್ರಿಯಲ್ ವಿಸಿಟ್ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿಗೆ ಅಂದರೆ ಮೈಸೂರಿಗೆ. ಸೊ ಅದಕ್ಕೆ ಕ್ಲಾಸಿಗಾದರೆ ಇಷ್ಟು ಬೇಗ ಎದ್ದು ಬರ್ತಿರ್ಲಿಲ್ಲ ಬಿಡಿ. ಬೆಳಗ್ಗೆ 4:40ಗೆ ಎದ್ದು, ರಾತ್ರಿ ನಮ್ಮ ಊರಲ್ಲಿ ಕರಗ ಇತ್ತು, ದೇವನಹಳ್ಳಿ ಕರಗ. ಅದಾದಮೇಲೆ 4:45ಗೆ ಎದ್ದು ರೆಡಿಯಾಗಿ 6:10ಗೆಲ್ಲ ಯಲಹಂಕದಲ್ಲಿದ್ದೀನಿ ಆಲ್ರೆಡಿ. ಸೊ ಇಲ್ಲಿಂದ ಹೋಗಬೇಕು, ನನ್ನ ಫ್ರೆಂಡ್ಸ್ ಬರ್ತಾರಂತೆ, ಅದಕ್ಕೆ ವೆಯ್ಟ್ ಮಾಡೋಣ ಅಂತ ಅಷ್ಟರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟೆ. ಬೆಳಗ್ಗೆ ಹರಿ ರೆಡಿಯಾಗಿ ಬಂದುಬಿಟ್ಟೆ. ಸೊ ಈಗ ರೋಡಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಈ ಒಂದು ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ತಾ ಇರಿ. ಆ್ಯಂಡ್ ಸಿಗ್ತೀನಿ ಆಮೇಲೆ. ಹಾಯ್ ಹೇಮ, ಹಾಯ್. ಇದು ಅಜ್ಜು, ನಮ್ಮ ಕ್ಲಾಸ್ ಸಿಆರ್, ಹೇಮ ಆ್ಯಂಡ್ ಕ್ಲಾಸ್ ಸಿಆರ್. ಇಬ್ರು ಸೇಮ್ ಹಾಕೊಂಡ್ಬಿಟ್ಟಿದ್ದೀರಾ, ಕ್ಲಾಸ್ ಸಿಆರ್ಸ್ ಅಂತ ರೆಪ್ರೆಸೆಂಟೇಟಿಂಗು. ಅನ್ಫಾರ್ಚುನೇಟ್ಲಿ. ಓಕೆ, ಏನಾದರೂ ಹೇಳಜ್ಜು, ಎಲ್ಲೋಗ್ತಾ ಇದ್ದೀವಿ, ಏನ್ ಕತೆ? ಮೈಸೂರಿಗೆ. ಹಾಂ. ಆಮೇಲೆ ನಗದು ಬಿಟ್ಟು ಹೇಳ. ಹಾಯ್ ಅಶ್ವಿನಿ, ಹಾಯ್ ನಯನ, ಹೇಗಿದ್ದೀರಾ? ಕ್ಲಾಸಿಗೆ ಬರಬೇಡಿ ನೀವು, ಟ್ರಿಪ್ಪಿಗೆ ಬನ್ನಿ ನೀವು ಎಲ್ಲ ತಲೆ ಬಾಕ್ಸ್. ಹಾಯ್ ರಮೇಶ್, ಹೇಗಿದ್ದೀರಾ? ಹಾಂ ಮಾಡೋಣ ಹಾಕೋಣ. ಹಾಯ್ ಗೈಸ್, ಹಲೋ, ಹೇಗಿದೆ ಜೋಶ್? ಇಷ್ಟು ಬೆಳಗ್ಗೆ ಕ್ಲಾಸಿಗೆ ಎದ್ದು ಬರ್ತಿದ್ದೀರಾ? ದಿನಾ ಲೇಟಾಗಿ ಬರ್ತೀಯಾ ನೀನು? ಕ್ಲಾಸಿಗೆ ಬರಲ್ಲ ಬಟ್ ಬೇಗ ಬರ್ತೀನಿ. ಇನ್ನು ವಿಡಿಯೋ ಸೆಂಡ್ ಮಾಡಿ ಮರ್ತೋಗ್ಬೇಡ. ವ್ಲಾಗಲ್ಲಿ ಹಾಕ್ತೀನಿ ನೋಡು, ವಿಡಿಯೋ ಸೆಂಡ್ ಮಾಡು ಅಂತ. ಎಲ್ಲಿ? ಹಾಯ್ ಆಶಾ, ಎಷ್ಟು ಬೇಗ ಬರ್ತಿದ್ಯಾ ಆಶಾ? ಹೇಗನ್ಸ್ತಾ ಇದೆ? ಕ್ಲಾಸಿಗಾದ್ರೆ ಇಷ್ಟು ಬೇಗ ಬರ್ತಿದ್ರ? ಇಲ್ಲ ಕ್ಯಾಮ್ರಾ ಶೈಲು. ಸರು ಕರಿತವ್ರ, ಇರಪ್ಪ ಒಂದ್ ನಿಮಿಷ ಅಸಂಬಲ್. ಅವರೇ ನಮ್ ಸರು. ಹತ್ರ ಎಲ್ಲ ತೋರ್ಸಕ್ ಭಯ ಗೈಸ್, ಇಲ್ಲಿಂದ ನೋಡ್ಕೊಂಡ್ಬಿಡ್ರಿ. ಪ್ರಾಪ್ತಿ, ಹೇಗಿದ್ದೀರಾ? ಸೂಪರ್. ಈ ಬಸ್ ಬಂದಿದೆ, ಎ ಸೆಕ್ಷನ್ ಸಪ್ರೇಟ್, ಬಿ ಸೆಕ್ಷನ್ ಸಪ್ರೇಟ್ ಅಂತ ಹೇಳಿದ್ರು. ಡ್ರೈವರ್ ಸೀಟ್ ಸಖತ್ತಾಗಿದೆ. ಓಹೋ ಯೋ ಫುಲ್ಲು ನಾವು ಪ್ರೇಕ್ಷಿತಾ. ಹಾಯ್ ಗಂಗು, ಗುಡ್ ಮಾರ್ನಿಂಗ್ ಮ್ಯಾಮ್. ಹಾಯ್ ಮ್ಯಾಮ್. ಬ್ಲಾಗ್ಸ್ ಮ್ಯಾಮ್. ಡೀಸೆಲ್ ಹಾಕ್ಸ್ಕೊಂತ ಇದ್ದೀವಿ 10,000ಗೆ. ಆಯ್ತು, ಪೇ ಮಾಡ್ತಿರೋರು ಅವರು. ಇಷ್ಟೊತ್ತವರೆಗೂ ಡ್ಯಾನ್ಸ್ ಮಾಡಿ ನೋಡಿ ಸಕ್ಕೆ ಸುರಿಸ್ಬಿಟ್ಟಿದ್ದೀನಿ. ಎಲ್ಲ ನಮ್ಮ ಡ್ಯಾನ್ಸಿಂಗ್ ಪಾರ್ಟ್ನರ್ಸ್. ಇವಾಗ ಏನಕ್ಕೆ ನಿಲ್ಸಿದೀವಿ ಅಂದ್ರೆ ಅಲ್ಲಿ ನೋಡಿ ಏನಕ್ಕೆ ನಿಲ್ಸಿದೀವಿ ಅಂದ್ರೆ ಟಿಫನ್ ತಿನ್ನಕ್ಕೆ. ಅಬ್ಬಾ, ಒಂದ್ ಸ್ವಲ್ಪ ಸಮಾಧಾನ ಆಯ್ತು ಗೈಸ್ ಡ್ಯಾನ್ಸ್ ಮಾಡಿ. ಎಲ್ಲ ನೋಡಿ ಅಲ್ಲೆಲ್ಲ ಇದ್ದಾರೆ, ಇಲ್ಲೆಲ್ಲ ಇದ್ದಾರೆ. ಊಟ ಬೇಕಾ? ಊಟ ಟಿಫನ್. ಗೈಸ್, ನಾನು ಇವಾಗ ಎಲ್ಲರಿಗೂ ಫೋಟೋಗ್ರಾಫರ್ ಆಗಿದ್ದೀನಿ. ಎಲ್ಲರಿಗೂ ಫೋಟೋಸ್ ತಕ್ಕೊಡ್ತಾ ಇದೀನಿ ನೋಡಿ. ನೋಡ್ರಮ್ಮ, ಎಲ್ಲ ಫೋಟೋಸ್ ತಗೋತಿದ್ದಾರೆ ಅವ್ರವ್ರ ಫ್ರೆಂಡ್ಸ್ ಗ್ರೂಪ್ ಜೊತೆ. ಇದು ಪಂಚಮುಖಿ ಅಂಜನ ಹೇಳಿದ್ನಾ? ಹೇಳಿರ್ತೀನಿ. ಮೇಲೊಂದು 4 ಸೈಡ್ಸು. ಟಾಪಲ್ಲಿ ಒಂದಿದೆ ನೋಡು, ಟಾಪಲ್ಲಿ ಒಂದು, ಆ ಕಡೆ ಈ ಕಡೆ ಹಿಂದೆ ಮುಂದೆ, ಆ ಕಡೆಯಿಂದ 2, ಈ ಕಡೆಯಿಂದ 2, ಮೇಲೊಂದು, ಟಾಪಲ್ಲಿ ಒಂದು.
ಪಂಚಮುಖಿ ಆಂಜನೇಯಲ್ಲಿ ಪಂಚೆ 5 ಇಲ್ಲ ಅಂತ. ಸಾರಿ, ಅಯ್ಯೋ ಎಲ್ಲೋದ್ರೆ ನಮ್ ಬಾಸ್ ಫಸ್ಟ್ ನಂಗೆ ನೆನ್ಪು ಬಂದ್ಬಿಡ್ತಾರೆ. ಫೋಟೋ ಸೆಷನ್ಸ್. ಸ್ಪೆಕ್ಸ್ ತೆಗ್ಬಿಟ್ಟೆಗೆ, ಅವಳಿಗಾನ ಹಾಕ್ಬಿಟ್ಟೆಗಿ, ನೀನ್ ಹಾಕೊಂಡ್ ತೆಗಿತಾ ಇದೀಯಾ? ಹೋಗ್ಬಾರ್ದಾ? ಸರಿ ಹೋಗ್ಬಾರ್ದಂತ ಬನ್ರಪ್ಪ ಆಚೆ. ಆಂಟಿ ಅಲ್ಲಿ ಅದೊಂದು ಆಂಟಿ ಹಶು ಆಗ್ತದೆ ನೋಡಿ. ಒಣ ರೋಡಿಗಿಳಿ ರಾಧಿಕಾ ದೇವ್ರ ಮುಂದೆ ಎಂತ ಆಡಾಡ್ತೀವಿ. ಇವಳು ಡ್ಯಾನ್ಸೇ ಮಾಡಲ್ಲ, ಹಿಂಗೇ ಇರ್ತಾಳೆ. ಇದು ಬ್ಯಾಗಿ ಡ್ರೆಸ್ ಅಲ್ಲಿ ಇಷ್ಟ ಕಾಣಿಸ್ತಿದ್ದಾಳೆ. ಇಲ್ಲ ನನ್ ಒಂದ್ ತೋಳು ಅಷ್ಟೇ. ಅವಳು ತಿನ್ನಲ್ಲ, ಏನೂ ತಿನ್ನಲ್ಲ, ನೀರ್ ಕುಡಿ, ಏನೋ ಒಂಥರ. ಅಲ್ಲಿ ಹಿಂದೆ ಯಾರೋ ಕುಡ್ದಿದ್ದು ಸುಳ್ಳು ಹೇಳ್ತಾಳೆ. ಈ ತರ ಬಾಡಿ ಎಲ್ಲರಿಗೂ ಸಿಗಲ್ಲ. ಬ್ಲೆಸ್ಡ್ ನೀನು, ಆಶಾ ಎಲ್ಲಲ್ಲ, ಆಶಾ ಅಲ್ಲಿ, ಆಶಾ ಅವರೆಲ್ಲ ಬ್ಲೆಸ್ಡ್. ನೀವೆಲ್ಲ ಬ್ಲೆಸ್ಡ್ ನೋಡಿ. ಇವಳು ಅಷ್ಟೇ. ಇವಳು ಈ ತೋಳು ಇವಳು ಇಬ್ರು ಒಂದೊಂದ್ ತೋಳು. ನನ್ ತೋಳಷ್ಟೇ ಇವ್ರಿಬ್ರು ಅಂತ ಇದ್ದೀನಿ. ನೀನು ನಂದು 2 ತೋಳಷ್ಟು. ಸಕ್ಕದಾಗಿದೆ ಕಾರು ಮಾತ್ರ. ಆಗಲ್ಲ ಬಿಡಮ್ಮ. ಏನ್ ಗ್ರೇಟ್. ತಿಂಗಳಿಗೆ ಚೇಂಜ್ ಆಗ್ತೀವಿ, ವಾರಕ್ಕೆ ಚೇಂಜ್ ಆಗ್ತೀವಿ. ಎಲ್ಲ ಏನ್ ಬಾಯ್ಸ್ ಎಲ್ಲ ಲೈನ್ ಅಲ್ಲಿ ನಿಂತ್ಕೊಂಡ್ಬಿಡಿದೆ ಊಟಕ್ಕೆ. ಇಲ್ಲ ನೋಡಿ ಹೇಳು ನಮ್ಮ ಮ್ಯಾಗಿ, ನಮ್ ಸುಷ್ಮಿತಾ. ಹಾಯ್ ಗೈಸ್. ಓಕೆ ಗೈಸ್, ಬಾಯ್. ಇಡ್ಲಿ ಗೈಸ್, ಇಡ್ಲಿ ಒಂದೇ ಸತಿ ಸಾಂಬಾರ್ ಕೊಟ್ಟಿಲ್ಲ. ಇಲ್ಲ ಅನ್ಸುತ್ತಮ್ಮ. ಊಟ ಮಾಡ್ಕೊಂತಾರೆ. ನಾನು ಇಲ್ಲಿ ನೋಡಿ ಡ್ರೈವರ್ ಸೀಟ್ ಪಕ್ಕದಲ್ಲಿ ಒಂದು ಸೀಟ್ ಇದೆ, ಫ್ಯಾನ್ ಇದೆ, ಅದಕ್ಕೋಸ್ಕರ ಕೂತಿದ್ದೀನಿ. ಲ್ಯಾವೆಂಡರ್ ಆಯ್ತು, ಬಾ ಒಳಗಡೆ ಬಾ. ಗೈಸ್ ಮ್ಯಾಜಿಕ್ ಹ್ಯಾಟ್ ಅಂತೆ ನೋಡಿ, ಪ್ರಾಮಿಸ್. ಇಲ್ವಾ ಇಲ್ಲಿ ಕೊಡು ನೋಡಿ. ಒಂದ್ ಸ್ವಲ್ಪ ಹೊತ್ತು ಹಂಗೆ ನೋಡಿ. ನೋಡು ವೈಟ್ ಆಗ್ತಾ ಇದೆ ನಿಧಾನಕ್ಕೆ. ನೋಡಿ ಗೈಸ್, ಸ್ವಲ್ಪ ವೈಟ್ ಆಗೋಯ್ತು. ಲ್ಯಾವೆಂಡರ್ ಟರ್ನ್ ಆಯ್ತು. ನೋಡಿ ಫುಲ್ ವೈಟ್ ಆಗ್ಬಿಡ್ತು. ಇವಾಗ ನೋಡಿ ಹಾಕೊಂಡೋಗು. ನೋಡಿ ಹಂಗೆ ಬಿಸಿಲಿಗೆ ಹೋದ ತಕ್ಷಣ ನೋಡಿ ಕಲರ್ ಚೇಂಜ್. ಓ ಮ್ಯಾಜಿಕ್ ಅಂಗಡಿ ಫುಲ್ ಕಲರ್ ಚೇಂಜ್. ಬಾ ರೋಲ್ ಲ ಓಕೆ. ವಾಟ್ ಇದು ರೂ ರಾ ಮೆಲ್ಲನೆ ದೂರ. ಹಾಡ್ಬೇಕು, ಅಂತ್ಯಾಕ್ಷರಿ ಹಾಡ್ಬೇಕು, ಒಂದೊಂದ್ ಲೈನ್ ಆಡೋದಲ್ಲ. ಹೇಳ್ರಪ್ಪ. ವಾ ಬಾರೆ ಕಣ್ಣ ತುಂಬಾ ನಿನ್ನನ್ನು ನಾ ಒಪ್ಪಿಕೊಂಡಿರುವೆ. ಇವಾಗ ಮೈಸೂರು ಪ್ಯಾಲೇಸ್ ಹತ್ರ ಬಂದಿದೀವಿ. ಸೊ ಟಿಕೆಟ್ ತಗೊಂಡು ಒಳಗಡೆ ಹೋಗಿ ನೋಡೋದು. ಎಷ್ಟು ಸತಿ ಬಂದಿದ್ದೀನಿ ಮೈಸೂರಿಗೆ, ಬಟ್ ಪ್ಯಾಲೇಸ್ ಒಳಗಡೆ ಬರೋಕ್ಕಾಗಿಲ್ಲ ನನಗೆ. ಈ ಸತಿ ಪ್ಯಾಲೇಸ್ ನೋಡ್ಬಿಡ್ತೀನಿ ಖುಷಿಯಾಗಿ. ಹೌದು, ಒಳಗಡೆ ವಿಡಿಯೋ ಅಲೋ ಇದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ. ನೋಡಿರೋರು ವೆಲ್ ಅಂಡ್ ಗುಡ್, ನೋಡದೇ ಇರೋರು ನನ್ನ ಬ್ಲಾಗಲ್ಲಿ ಆದ್ರೆ ತೋರಿಸ್ತೀನಿ, ಇಲ್ಲಾಂದ್ರೆ ಬಂದು ನೋಡಿ ಗೈಸ್. ಅಷ್ಟೇ ಗೈಸ್, ಅಷ್ಟೇ. ನೋ ಥ್ಯಾಂಕ್ಸ್.
ಇಸ್ ಪ್ಯಾಲೇಸ್ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಂಥರ ನೆಮ್ಮದಿ ಫೀಲಿಂಗು. ಅಲ್ಲಿ ಯಾವುದಾದ್ರು ಒಂದು ಚಿಕ್ಕ ರೂಮ್ ಕೊಟ್ಬಿಡ್ರೋ ಇದ್ದು ಬಿಡ್ತೀನಿ ನಾನಿಲ್ಲೇ. ನಂಗೆ ಮೈಸೂರು ಅಂದ್ರೆ ಇಷ್ಟ. ಒಂಥರ ಯಾವಾಗ ನಾ ಟೈಮ್ ಸಿಕ್ಕಿದ್ರೆ ಮೈಸೂರಲ್ಲಿ ಸೆಟ್ಲ್ ಆಗಿಬಿಡ್ತೀನಿ. ಅಷ್ಟಿಷ್ಟ ನಂಗೆ ಮೈಸೂರು ಅಂದರೆ. ಆ ರೋಡು. ಹ್ಞೂ ಯಾಕೆ ಹೇಳು, ನಾನು ಪ್ಯಾಲೇಸಲ್ಲೇ ಇರ್ಬೋದು. ಮದುವೆಗಿದ್ರೆ ಎಲ್ಲ ಬೇಡ, ನಾನೇ ಓನಾಗಿ ಬಂದಿರ್ಬೇಕು ಒಬ್ಳೆ. ನನ್ನ ಫ್ಯಾಮಿಲಿನೂ ಬೇಡಪ್ಪ ಸ್ವಾಮಿ, ಒಬ್ಳೆ ಇರ್ತೀನಿ ನಾನು. ಒಂದು 4-5 ನಾಯಿಗಳು ಚೆನ್ನಾಗಿರುತ್ತೆ. ನಮ್ಮ ಟೀಚರ್ಸ್ ಇವರೆಲ್ಲ. ಪ್ರೈಸ್ ಇವಾಗ ನಾವು ಚಪ್ಪಲಿ ಕೊಡ್ತಾ ಇದೀವಿ. ನಮ್ಮ ಚಪ್ಪಲಿ ನಂಬರ್ 558. ಒಂದು ಬ್ಯಾಗಲ್ಲಿ ಫುಲ್ ಫ್ರೀ ಸರ್ವಿಸ್ ಅಂತ ಮಾಡ್ತಾರೆ. ಹಾಂ ಅಲ್ಲಿ ನೋಡಿ ಭೀಮಾ ನಗ್ತಾ ಇರೋದು. ಪ್ಯಾಲೇಸ್ ಒಳಗಡೆ ಬಂದಿದ್ದೀವಿ ಇವಾಗ. ಅಲ್ಲಿ ಚೆಕ್ ಮಾಡಿಬಿಟ್ಟು ಬಿಡ್ತಾರೆ. ಸಖತ್ತಾಗಿದೆ ಮಾತ್ರ ಒಳಗಡೆ. ಆಂಬಿಯನ್ಸ್ ಪೀಸ್ ಆಗಿದೆ. ಹೊರಗಡೆ ಪೂರ್ತಿ ಬಿಸಿಲು, ಇಲ್ಲೊಂಚೂರು ತಂಪಾಗಿದೆ ಗೈಸ್, ತಂಪಾಗಿದೆ. ಯಾಕಂದ್ರೆ ಕಲ್ಲಲ್ವಾ, ಕಲ್ಲು ಬಿಲ್ಡಿಂಗ್ ಎಲ್ಲ ತಂಪಿರುತ್ತೆ ಸ್ವಲ್ಪ. ತುಂಬಾ ರಶ್ ಇವತ್ತದಿಯೇ. ನೋಡಿ ಏನು ಚೆನ್ನಾಗಿದೆ. ವಾವ್ ವಾವ್ ನೋಡಿ, ವಾವ್. ಮೈಸೂರು ಪ್ಯಾಲೇಸ್ ಇಸ್ ಆಲ್ ಅಬೌಟ್ ವಾವ್ 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 ಮೂಮೆಂಟ್ಸ್ ಅಷ್ಟೇ. ಓ ಮೈ ಗಾಡ್ ಗೈಸ್, ಓ ವಾವ್. ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾ ನಾನೆಲ್ಲಾನು ಹೋಗ್ಬಿಡ್ತೀನಿ ಅಂತ. ವಾ ಎಷ್ಟು ಚೆನ್ನಾಗಿ ಫೋಟೋ ಪೇಂಟಿಂಗ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ರಿಯಲಿಸ್ಟಿಕ್ ಆಗಿ. ಈಗ ಮಾಡರ್ನ್ ಆರ್ಟ್ ಬಂದು ಕೆಟ್ಟೋಯ್ತು, ಇದು ರಿಯಲ್ ಆರ್ಟ್ ಅಂದ್ರೆ. ಸ್ಯಾಂಡಲ್. ಎಸ್ ಮ್ಯಾಮ್. ಸ್ಟೆಪ್ಸ್ ಎಲ್ಲ ಮರದ್ದು. ಒಂದೊಂದು ಬಾಗಿಲ ಮೇಲಿರೋ ಕಾರ್ವಿಂಗ್ ಅಂತೂ ಅದ್ಭುತವಾಗಿದೆ. ಇಲ್ಲಿ ಕ್ಯಾಮ್ರಾ ಕಾಂಟ್ ಜಸ್ಟೀಸ್ ಗೈಸ್, ಅದೇ ನಂಗೆ ಬೇಜಾರಾಗ್ತಾ ಇರೋದು. ನಾನು ನೋಡೋ ಥರ ವ್ಯೂ ನೀವು ನೋಡೋಕ್ಕಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ಇಲ್ಲಿ. ಎಲ್ಲಿಗೆ ಸಾಕಾಗೋಯ್ತು. ಅಲ್ಲಿ ನೋಡಿ ಮಿರರ್, ಆ ರಾಜ ಮಹಾರಾಜ ಅಥವಾ ಯಾರೋ ಯೂಸ್ ಮಾಡ್ತಾ ಇದ್ದಿದ್ದು ಮಿರರ್ಸ್ ಅನ್ಸುತ್ತೆ. ಬನ್ನಿ ಮಿರರ್ ಸೆಲ್ಫಿ ತಗೊಳ್ಳೋಣ. ಓ ಮೈ ಗಾಡ್, ಮಹಾರಾಜ ನೋಡ್ತಾ ಇದ್ದೀನಿ ಮಿರರಲ್ಲಿ, ನಾನು ನೋಡ್ತಾ ಇದ್ದೀನಿ ನೋಡಿ. ಇದು ಡೀಟೇಲಿಂಗ್ ನೋಡಿ, ಒಂದೊಂದು ಡೀಟೇಲಿಂಗ್ ನೋಡಿ. ಇದೆಲ್ಲ ಒಂದೊಂದು ಟೈಲ್ಸ್ ಹೆಂಗೆ ಆ ಟೈಮಲ್ಲಿ ಈ ಥರ ಟೈಲ್ಸ್ ಹೆಂಗೆ ಅಂತ ನನಗೆ ಗೊತ್ತಾಗ್ತದೆ. ಐ ಆಮ್ ಮಿಸ್ಸಿಂಗ್ ಮೈ ಮಾಮ್. ನನಗೆ ಫ್ರೆಂಡ್ಸ್ ಜೊತೆ ಅಷ್ಟು ರೂಢಿ ಇಲ್ಲ. ಎಲ್ಲೋದ್ರೂ ನಮ್ಮಮ್ಮ ಬಾಲ ಥರ ಹಿಂದೆ ಸುತ್ತಾ ಇರೋದೇ ರೂಢಿ. ಈ ಮಗು ಬಲೆ ಕ್ವಾಟ್ಲೆ ಕೊಡ್ತಾವನೆ. ಅವರಪ್ಪ ಇರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಸರಿಯಾಗಿ ತಲೆ ಮೇಲೆ ಒಂದು ಆಗ್ತಿದೆ. ಗೈಸ್ ಕಾಲ್ ನೋವು ಬಂದ್ಬಿಟ್ಟಿದೆ ಅಂತ ಹೆಂಗ್ ಕುತ್ಕೊಂಡ್ಬಿಟ್ಟಿದ್ದಾಳೆ ನೋಡಿ, ಎದ್ದೇಳ್ತಾನೆ ಇಲ್ಲ ಈ ಹುಡುಗಿ. ಬಾರೆ ಆಶಾ, ಎಳ್ಕೊಂಡು ಹೋಗ್ಬಿಡ್ತೀನಿ ಆಶಾ, ಬಾ ಅಲ್ಲಿ ವೇಟ್ ಮಾಡ್ತಾರ, ಬಾ ಆಶಾ. ಯಪ್ಪ ಹುಡುಗಿ. ಗೈಸ್ ಅದು ಸಿಲ್ವರ್ ಡೋರ್ ಅಂತೆ ನೋಡಿ, ಇದು ಸಿಲ್ವರ್ ಡೋರ್. ವಾವ್, ನೈಸ್ ನೈಸ್. ಎಲ್ಲ ಅಡ್ಡಡ್ಡ ಬರ್ತಾರೆ ಗೈಸಲ್ಲಿ. ಪೀಸಾಗಿ ಒಂದು ವ್ಲಾಗ್ ಮಾಡೋಕ್ಕಾಗಲ್ಲ.
ಸಿಲ್ವರ್ ಡೋರ್ ಅಂತೆ ನೋಡಮ್ಮ. ಒಂದು ಡೋರ್ ಕಿತ್ಕೊಂಡು ಹೋಗ್ಬಿಟ್ರೆ ಎಷ್ಟು ದುಡ್ಡು. ಹಾಂ, ಏನು ಕತೆ, ಫುಲ್ ಜಾಲಿ. ಇಲ್ಲಿಂದ ಸ್ಟೇರ್ ಕೇಸ್ ಎಷ್ಟು ಚೆನ್ನಾಗಿದೆ, ನೈಸ್. ನಾವು ಇಲ್ಲಾನ ಹೋಗ್ಬೋದು, ಇಲ್ಲಾನ ಹೋಗ್ಬೋದು. ಕಾಲು ತುಂಬ ನೋವ್ತದೆ, ಯಾಕಂದ್ರೆ ಬರೋವಾಗ ತುಂಬ ಡ್ಯಾನ್ಸ್ ಮಾಡ್ಕೊಂಡು ಬಂದ್ಬಿಟ್ರಿ. ಬೇರೆ ಇವಾಗ ಇಂಡಸ್ಟ್ರಿಯಲ್ ವಿಸಿಟ್, ಈ ಕಡೆ ಇಂಡಸ್ಟ್ರಿಯಲ್ ಓಡಾಡಬೇಕು ನಾವು. ಏನು ಓಡಾಡ್ತೀವೋ, ಇಲ್ಲೇ ಇಷ್ಟೊಂದು ಓಡಾಡಿಸ್ತಾ ಇದ್ದಾರೆ ನಮ್ಮನ್ನ. ಇದೊಂಥರ ಚೆನ್ನಾಗಿದೆ. ಅದು ಎಲಿಫೆಂಟ್ಸ್ಗೆ ಹಾಕ್ತಾರಲ್ಲ, ಅದೆಲ್ಲ ತೋರಿಸ್ತೀನಿ ಬನ್ನಿ. ಎಲಿಫೆಂಟ್ ಅಂದ್ರೆ ಒಂಥರ ಚೆನ್ನಾಗಿರೋದು ನೋಡಿ. ದಸರಾಗೆ ಎಲಿಫೆಂಟ್ಸ್ಗೆಲ್ಲ ಯೂಸ್ ಮಾಡ್ತಾರಲ್ಲ, ಅದು ಎಲ್ಲ ಇಷ್ಟು ಚೆನ್ನಾಗಿಟ್ಟಿದ್ದಾರೆ. ಐಸ್ ಕ್ರೀಮ್ ತೊಗೊಳಕ್ ಬಂದಿದ್ದೀವಿ. ಐಸ್ ಕ್ರೀಮ್ಗೂ ರಶ್ ನೋಡ್ರಪ್ಪ. ಇಲ್ಲೇ ಫುಲ್ಲು ಬಿಸಿಲು ಗೈಸ್, ತುಂಬ ಬಿಸಿಲು. ಫುಲ್ಲು ಒಂಥರ ಸುಸ್ತಾದಂಗೆ ಆಗ್ಬಿಟ್ಟಿದ್ದೀವಿ. ಅದಕ್ಕೆ ಐಸ್ ಕ್ರೀಮ್ ತೊಗೊಳಕ್ ಬಂದಿದ್ದೀವಿ. ಫೋಟೋ ಶೂಟಿಗೆ ಕರೀತಿದ್ದಾರೆ ನಮ್ಮ ಕಾಲೇಜವರು, ಅದಕ್ಕೆ ಹೋಗ್ತಾ ಇದೀವಿ. ಏನು ಬಿಸಿಲು ಗುರು, ನಂಗೆ ಕೈಯೆಲ್ಲ ಆಗ್ತಾ ಇಲ್ಲ. ಅಯ್ಯಪ್ಪ, ಕಾಲೆಲ್ಲ ನೋವು ಬಂದ್ಬಿಡ್ತು. ಐ ಆಮ್ ಆಲ್ರೆಡಿ ಸ್ಟಾರ್ಟೆಡ್ ಮಿಸ್ಸಿಂಗ್ ಮೈ ಮಾಮ್, ಗೊತ್ತಾ. ನನಗೆ ಕಷ್ಟ ಆಗ್ತಾ ಇದೆ, ನಮ್ಮಮ್ಮ ಬೇಕು ಅನಿಸ್ತಾ ಇದೆ ಗೈಸ್. ನನಗೆ ಹೋಮ್ ಸಿಕ್ ಸ್ಟಾರ್ಟ್ ಆಗೋಯ್ತು. ಏನಾ, ಮೋರ್ ದೆನ್ 100 ಜನ ಇದ್ದೀರಿ, 2 ಕ್ಲಾಸ್ ಸೇರಿ. ನೋಡಿ, ಇವಾಗ ಬಿ ಸೆಕ್ಷನ್ ಅವ್ರು ತಗೊಳ್ತಾ ಇದ್ದಾರೆ ಫೋಟೋ ಸೆಷನ್. ನಮ್ದಾಯ್ತು ಫುಲ್ಲು. ಸೆಕೆಗೆ ಹೋಗ್ತಾ ಇದೀವಿ. ಫುಲ್ ಮುಖ ತೊಳ್ಕೊಂಡು ಅನ್ನೋದು ಕಾಂಪ್ಲಿಮೆಂಟ್ ಏನು ಗೊತ್ತಾ, ಸರಿ ಮಾರ್ಕೆಟಿಂಗ್ ಅವ್ರು ಇದಾರಲ್ಲ, ಗಾಗಲ್ಸ್ ಮಾರೋರು, ಏನ್ ಮಾಡಿದ್ರು ಗೊತ್ತಾ ಗೈಸ್, ನಾನು ಹಿಂಗೆ ಬರ್ತಾಯಿದ್ದೆ ಮುಖ ಉರ್ಸ್ಕೊಂಡು ಫುಲ್ಲು ಸುಂದರ್ ಫೇಸ್ ಕಿಲ್ಲಿ ಸುಂದರ್ ಗಾಗಲ್ ಲೇಲೋ ಅಂತಿದ್ದಾರೆ. ಹೆಂಗ್ ನೋಡಿ ಮಾರ್ಕೆಟಿಂಗ್ ಅವ್ರದ್ದು ಸ್ಟ್ರಾಟಜಿ. ಅದೇ ಅದು ರಾಂಗ್ ಪರ್ಸನ್ ಹತ್ರ ಬಂದು ಹೇಳಿರೋದವ್ರು. ನೈಚಯ್ಯ ಅಂದ್ಬಿಟ್ಟು ಬಂದ್ಬಿಟ್ಟೆ. ಇಲ್ಲಿ ಬುದ್ಧನಗರ ಅಲ್ಲಿ ಮೈಸೂರು ಸಿಲ್ಕ್ ಇಂಡಸ್ಟ್ರಿ ಇದೆ, ಅದನ್ನ ಹೋಗಿ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಒಳಗಡೆ ಎಲ್ಲ ಯಾವ ಥರ ವೀವಿಂಗ್ ಮಾಡ್ತಾರೆ ಆ್ಯಂಡ್ ಯಾವ ಥರ ಬಟ್ಟೆನ ಸೋಕ್ ಮಾಡೋದು, ಡೈ ಮಾಡೋದು ಎಲ್ಲ ಪ್ರೊಸೆಸ್ ನೋಡಿದ್ವಿ. ಹೇಳು, ಒಳಗಡೆ ಏನಾಯ್ತು ಹೇಳು. ಏನು ಆಗಿದೆ, ಬರೀ ಚೆನ್ನಾಗಿರೋ ಹುಡುಗಿದ್ರು. ಏಯ್, ನಿಮ್ಮಮ್ಮ ನೋಡ್ತಾರೆ. ಏನಿಲ್ಲ, ಯಲಹಂಕಕ್ಕೆ ಹೋಗ್ರಿ, ಅಲ್ಲೇ ನೋಡಿ, ಸುಮ್ಮನೆ 700 ರೂಪಾಯಿ ಎಲ್ಲ ವೇಸ್ಟ್ ಮಾಡ್ತಾರೆ. ಸುಮ್ಮನೆ ಇರೋ. ನೋಡಿ, ಈ ತರ ಒಳಗಡೆ ಎಲ್ಲ ಇಂಡಸ್ಟ್ರೀಸ್ ಇದೆ. ವೀವಿಂಗು, ಅದು ಇದು, ಡೈಯಿಂಗು ಎಲ್ಲ ಪ್ರೊಸೆಸ್ ನೋಡ್ಕೊಂಡು ಬಂದ್ವಿ. ಆಮೇಲೆ ಇವಾಗ ಅಲ್ಲಿ ಫೋಟೋಗಂತ ನಿಲ್ಸಿದ್ದಾರೆ. ನಾವೆಲ್ಲ ಬೆಂದು ಹೋಗ್ತಾ ಇದೀವಿ. ನೋಡಿ, ಈ ತರ ಇರುತ್ತೆ ಒಳಗಡೆ. ಆಯ್ತು, ಇವಾಗ ಹೋಗ್ತಾ ಇದೀವಿ. ಎಲ್ಗಮ್ಮ? ಏನು ಒಂದ್ ಹೇಳು. ನೀರಿಗೆ ಊಟ ಆದ್ಮೇಲೆ ಬ್ರೋ. ನೀವ್ ತಿನ್ನಲ್ವಾ? ಹೋಗ್ತಾ ಇದ್ದಾರೆ ಅಂತೆ. ನೋಡಿ, ಸಿಲ್ಕ್ ಇಂಡಸ್ಟ್ರಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಫೋನ್ ಅಲ್ಲವಿಲ್ಲ, ಏನೂ ಅಲ್ಲವಿಲ್ಲ. ನೀಟಾಗಿ ಒಂದೊಂದು ಕೆಲಸದವ್ರಿಗೂ ಇಯರ್ ಬಡ್ಸ್ ಕೊಟ್ಟಿದ್ದಾರೆ. ನೋಡಿದಾ, ಏನ್ ಅನ್ಸ್ತು ಎಕ್ಸ್ಪೀರಿಯನ್ಸ್? ಹೆಂಗಿತ್ತು? ಅವಳು ಕ್ಯಾಮ್ರಾ ಮುಂದೆ ಮಾತಾಡಲ್ಲ, ಕ್ಯಾಮ್ರಾ ಆಫ್ ಆಗ್ಲಿ ಸ್ಟಾಪೇ ಮಾಡಲ್ಲ. ಪಾಪ ಪ್ರಾಪ್ತಿಗೆ ಹುಷಾರಿಲ್ಲ, ಮಲಗಿದಾಳು ಒಳಗಡೆ ಅವಳು. ಒಂದು ಪ್ಲೇಸಲ್ಲಿ ಊಟಕ್ಕೆ ನಿಲ್ಸಿದ್ದಾರೆ ನೋಡಿ, ಎಲ್ಲ ಊಟ ಮಾಡೋಕ್ಕೆ ಹೋಗ್ತವ್ರೆ. ಒಳ್ಳೆ ಜಾಗ, ಬಟ್ ಪೀಸ್ ಆಗಿ ಬಿಸಿಲಿಲ್ದಿರೋವಾಗ ಬಂದು ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಿಸಿಲಿರೋವಾಗ ಸ್ವಲ್ಪ ಕಷ್ಟ, ಒಂಥರ ಇರಿಟೇಷನ್ನು. ಒಳ್ಳೆ ಒಂದೊಂದು 20 ಮಿನಿಟ್ಸ್ ನ್ಯಾಪ್ ಆಯ್ತು ಬೇಸ್, ಒಂದು ಸಕ್ಕತ್ತಾಗಿ ನ್ಯಾಪ್ ಆಯ್ತು 20 ಮಿನಿಟ್ಸ್. ನಾವೇನು ಅನ್ಕೊಂಡಿರ್ತೀವಿ. ಊಟ ಮಾಡೋದು, ಟೊಮೊಟೊ ಚೆನ್ನಾಗಿದೆಯಾ? ಓಕೆ. ಏನಂದೆ ಬಿದ್ಬಿಡು, ಹೋಗ್ಲಿ ಬಾ. ಅಷ್ಟೊಂದು ಹಸಿದ್ರೆ ಬಾ ಬಾ ಬಾ. ಹ್ಞೂ, ಯಾಕೆ? ಏನೋ ವಾಸನೆ ಬರ್ತಿದೆ ಬ್ರೋ. ಯಪ್ಪ ದೇವ್ರೆ, ಇಲ್ಲಿ ನೋಡು, ಅದೇ ವಾಸನೆ. ಕಲ್ಮುರಿ ಫಾಲ್ಸ್ ಹತ್ರ ಬಂದ್ವಿ ನೋಡಿ, ಹಿಂಗಿದೆ ಫುಲ್ಲು ಬಿಸಿಲು. ಇವಾಗ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಟಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ನಾನು ನೀರಲ್ಲಿ ಹತ್ರ ಎಲ್ಲ
ನೀರಲ್ಲೆಲ್ಲ ಫೋನ್ ಎತ್ಕೊಂಡು ಹೋಗೋಕ್ಕಾಗಲ್ಲ. ಚೇಂಜ್ ಮಾಡ್ಬಿಟ್ಟಿದ್ಯಾ ಕತ್ತೆ ಹೇಗಿತ್ತು? ಎಲ್ಲಿ ಬಂದಿದೀವಿ ಇವಾಗ? ಬಲ್ಮುರಿ ಫಾಲ್ಸ್ ಆಟಾಡಿದಾಯ್ತಾ? ನೋಡಿ RCB ಫಾರ್ ಎವರ್. ಏಯ್ ಏನಂದ? ಸರಿ ಬಾ ಹೇಳಿ ಬಾ. ಹಾಯ್ ಗಾಯ್ಸ್, ನಾವು ಇವಾಗ ಬಲ್ಮುರಿ ಫಾಲ್ಸ್ ಅಲ್ಲಿ ಇದೀವಿ. ಬನ್ರಿ, ಎಂಜಾಯ್ ಮಾಡ್ರಿ, ಮಸ್ತಾಗಿ ಎಂಜಾಯ್ ಮಾಡ್ರಿ. ಡನ್. ಚುರ್ಮುರಿ ತಗೊಳ್ಳೋಣ. ಸುಷ್ಮಿತಾ ಏನು ಹೇಳೇ ಇಲ್ಲ. ಅವಳು ಐಸ್ ಕ್ರೀಮ್ ತಿನ್ನೋ ಬಿಸಿಯಲ್ಲಿದ್ದಾಳೆ. ಏನಾನ ತಗೊಳ್ಳೋಣ ಅಂತ ಬಂದಿದ್ದೀವಿ. ಪ್ರಾಪ್ತಿ ನೋಡಿ ಗೈಸ್, ಔಟ್ಫಿಟ್ ಚೇಂಜ್ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ. ನೆಕ್ಸ್ಟ್ ಮನೆಗೆ ಹೋಗೋದಪ್ಪ, ಇನ್ನೆಲ್ಲೂ ಇಲ್ಲ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನಂತೂ. ನೋಡೋಣ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಮ್ಮ ಮನೆ ನಡ್ಕೊಂಡು ಹೋಗ್ತಾ ಇದ್ದೀನಿ. 10 ಗಂಟೆ ಆಗೋಗಿದೆ ಆ್ಯಂಡ್ ಫುಲ್ಲು ಮಳೆ ಗೈಸ್. ನೆನ್ಕೊಂಡೇ ಹೋಗ್ತಾ ಇದ್ದೀನಿ. ಈಗೆಲ್ಲ ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್. ನಾನು ಈ ಟ್ರಿಪ್ಪಿಗೆ ಹೋಗಲೇಬಾರ್ದು ಅಂತ ಅಂದ್ಕೊಂಡಿದ್ದವಳು. ಬಿಕಾಸ್ ಅಷ್ಟೊಂದು ನನಗೆ ಫ್ರೆಂಡ್ಸ್ ಕನೆಕ್ಷನ್ ಇರಲಿಲ್ಲ ಈ ಕಾಲೇಜಲ್ಲಿ ಹೊಸದಾಗಿ. ಸೊ ಹೋಗಿ ಬಂದಮೇಲೆ ಗೊತ್ತಾಯಿತು ತುಂಬ ಕನೆಕ್ಷನ್ಸ್ ಬಿಲ್ಡ್ ಆಯಿತು. ಸೊ ಒಂಥರ ಖುಷಿ ಇತ್ತು. ತುಂಬ 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 ಖುಷಿ ಆಯಿತು ಫ್ರೆಂಡ್ಸ್ ಜೊತೆ ಹೋಗಿ ಬಂದಿದ್ದು. ಮತ್ತು ಇಂಡಸ್ಟ್ರಿಯಲ್ ವಿಸಿಟ್, ಆಮೇಲೆ ಟ್ರಿಪ್ ಥರ ಫುಲ್ ಫನ್ ಮಾಡಿದ್ದು ಏನೋ ಒಂಥರ ಚೆನ್ನಾಗಿತ್ತು ಅಷ್ಟೇ ಗೈಸ್. ಮನೆ ಬಂತು, ಇನ್ನೇನು ವ್ಲಾಗ್ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ ಬೈ. ಓ ಬಾಯ್.